ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ. ನವ ಜೋಡಿಗಳ ಜೀವನದ ಹೊಸ ಹಂತ ಸಂತೋಷ, ನಿರೀಕ್ಷೆ ಮತ್ತು ನಾಚಿಕೆಯ ಮಿಶ್ರ ಭಾವನೆಗಳಿಂದ ತುಂಬಿತ್ತು. ಮದುವೆಯ ಶಾಸ್ತ್ರಗಳ ನಡುವೆ ಜೋಡಿಗೆ ತಾತ್ಕಾಲಿಕ ದೂರತೆಯನ್ನು ಅನುಭವಿಸುವಂತಹ ಭಾವ. ಅದನ್ನು ದೂರವಾಗಿಸಿದ್ದು ಪರಸ್ಪರ ಸಂದೇಶಗಳು. ಪ್ರೀತಿಯ ಸಂದೇಶಗಳ ವಿನಿಮಯದ ಮೂಲಕ ಆಪ್ತತೆಯನ್ನು ತಕ್ಷಣ ಮರಳಿ ತಂದಿದ್ದವು. ಮದುಮಗಳ ಮನಸ್ಸು ಪ್ರೀತಿಯ ಅನುಭವಗಳಲ್ಲಿ ತೇಲುತ್ತಿದ್ದರೆ ಮುಂಜಾನೆ ಮತ್ತೆ ಶಾಸ್ತ್ರಗಳು ಅವಳನ್ನು ಕರೆದುಕೊಂಡು ಹೋಗಲು ಸಿದ್ಧವಾಗಿದ್ದವು. ಅವಳ ತಂಗಿ ಮತ್ತು ಸ್ನೇಹಿತರ ಮುದ್ದು ಚುಟುಕುಗಳ ನಡುವೆ ಅವಳು ತಮ್ಮ ಪ್ರೀತಿಯ ಕನಸುಗಳನ್ನು ಕಣ್ಣೆದುರಿಗೆ ತರುವ ಪ್ರಯತ್ನ ಮಾಡುತ್ತಿದ್ದಾಗ ಅವಳ ಸ್ನೇಹಿತರು ಎಲ್ಲರೂ ಅವಳ ಸುತ್ತಮುತ್ತ ನಿಂತು ಮುಂದಿನ ದಿನದ ಸಂಭ್ರಮವನ್ನು ಜೊತೆಯಾಗಿ ಹಂಚಿಕೊಳ್ಳುತ್ತಿದ್ದರು. ಇತ್ತ ಮದುಮಗನ ನಿರೀಕ್ಷೆಗಳೇನೂ ಕಡಿಮೆ ಇರಲಿಲ್ಲ. ಅವನು ಕೂಡ ನೂರಾರು ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡು ತನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಳ್ಳುವ ಗಳಿಗೆಗಾಗಿ ಕಾಯುತ್ತಿದ್ದ. ಅಣ್ಣ, ನಿನ್ನ ಕಣ್ಣು ಮುಚ್ಚಿ ಹಾಗೆ ನಿನ್ನ ಕೈಯನ್ನು ಮುಂದೆ ಮಾಡುವಂತ ಉಮೇಶನ ತಮ್ಮ ಮಹೇಶ ಹೇಳಿದಾಗ, ಏನಪ್ಪ ಇವತ್ತು ಕೂಡನಾ? ಸರಿ, ಈಗ ನೀನು ಏನು ಕೊಡಬೇಕು ಅಂತ ಮಾಡಿದ್ದೀಯಾ ಅಂತ ಮಹೇಶನ ಸರ್ಪ್ರೈಸ್ಗಳ ಬಗ್ಗೆ ತಿಳಿದಿದ್ದ ಉಮೇಶ ತಮ್ಮನನ್ನು ಪ್ರೀತಿಯಿಂದ ಕೇಳಲು, ಮೊದಲು ನೀನು ಕಣ್ಣು ಮುಚ್ಚಿ ನಿನ್ನ ಕೈ ಮುಂದೆ ಮಾಡು, ಆಮೇಲೆ ನಿನಗೆ ತಿಳಿಯುತ್ತದೆ ಅಂತ ಹೇಳಿದ ಮಹೇಶ. ಉಮೇಶ ಅವನು ಹೇಳಿದಂತೆ ಮಾಡಲು ಮಹೇಶ ತನ್ನ ಕೈ ಹಿಂದೆ ಬಚ್ಚಿಟ್ಟುಕೊಂಡಿದ್ದ ಬಾಕ್ಸ್ ಅನ್ನು ತೆರೆದು ಅದರಲ್ಲಿ ಇದ್ದ ಕೈಗಡಿಯಾರವನ್ನು ತನ್ನ ಅಣ್ಣನ ಕೈಗೆ ಹಾಕುತ್ತಾ, ಇದು ನನ್ನ ಕಡೆಯಿಂದ ನನ್ನ ಮುದ್ದು ಅಣ್ಣನಿಗೆ ಮದುವೆಯ ಉಡುಗೊರೆ ಎಂದ. ಮಹೇಶ್ ಒಂದು ಸೊಗಸಾದ ಕೈಗಡಿಯಾರವನ್ನು ಉಮೇಶನ ಕೈಗೆ ತೊಡಿಸಿದ್ದ. ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಕಂಡು ಅವರ ತಂದೆ ಸಂಜೀವ ಮತ್ತು ತಾಯಿ ಸುಶೀಲಮ್ಮನವರ ಕಣ್ಣಲ್ಲಿ ಆನಂದ ಬಾಷ್ಪ ಜಿನುಗಿತು. ನಿಮ್ಮಿಬ್ಬರ ಸಂಬಂಧ ಎಂದಿಗೂ ಹೀಗೆ ರಾಮ ಲಕ್ಷ್ಮಣರ ಹಾಗೆ ಇರಲಿ ಎಂದು ಮನಸಾರೆ ಇಬ್ಬರು ಹಾರೈಸಿದರು. ಅವರ ಹಾರೈಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಹುಸಿಯಾಗುವುದರಲ್ಲಿತ್ತು. ಆ ರಾಮ ಲಕ್ಷ್ಮಣನನ್ನು ವನವಾಸಕ್ಕೆ ಜೊತೆಯಲ್ಲಿ ಕರೆದೊಯ್ದಿದ್ದ. ಆದರೆ ಇಲ್ಲಿ ಉಮೇಶ ತನ್ನ ತಮ್ಮನಿಗೆ ಪ್ರೀತಿಯ ಅಪ್ಪುಗೆಯನ್ನು ನೀಡಿ, ಅಲ್ಲ ಕಣು ಮಹಿ, ನೀನು ದುಡಿದ ದುಡ್ಡನ್ನೆಲ್ಲ ನನ್ನ ಮದುವೆಗೆ ಅಂತಾನೆ ಖರ್ಚು ಮಾಡಿದೆ. ನಾನು ಎಷ್ಟು ಹೇಳಿದ್ರೂ ಕೇಳದೆ ನೀವೆಲ್ಲ ನನಗೆ 1 ರೂಪಾಯಿಯನ್ನು ಖರ್ಚು ಮಾಡೋದಕ್ಕೆ ಬಿಡಲಿಲ್ಲ. ಜೊತೆಗೆ ಅತ್ತೆಯೇ ಹೆಚ್ಚಿನ ಖರ್ಚನ್ನೆಲ್ಲ ವಹಿಸಿಕೊಂಡು ಬಿಟ್ಟರು. ಈಗ ಇಷ್ಟು ಬೆಲೆ ಬಾಳೋ ವಾಚ್ ಬೇರೆ ತಂದಿದ್ಯಾ ನನಗೆ ಅಂತ ನೀನು ದುಡಿದ ದುಡ್ಡನ್ನೆಲ್ಲ ಹೀಗೆ ಖರ್ಚು ಮಾಡಿದ್ರೆ ನಿನ್ನ ಖರ್ಚಿಗೆ ಏನು ಮಾಡ್ತೀಯಾ ಅಂತ ತನ್ನ ತಮ್ಮನನ್ನು ಕೇಳಿದ ಉಮೇಶ. ನನಗೆ ಅಂತ ಬೆಲೆ ಕಟ್ಟಕ್ಕೆ ಆಗದೇ ಇರೋ ನೀನು ಅಂದರೆ ನನ್ನ ಅಣ್ಣ ಇರಬೇಕಾದ್ರೆ ನನಗೆ ಏನನ್ನ ಚಿಂತೆ? ನಿನಗೋಸ್ಕರ ನಾನು ಜೀವ ಕೊಡೋದಿಕ್ಕೂ ನಾನು ಸಿದ್ಧ ಅಂತ ಮಹೇಶ ಹೇಳಲು, ಹೊಡಿತೀನಿ ನೋಡು, ಹಾಗೆಲ್ಲ ಮಾತಾಡಬಾರದು ಅಂತ ತಮ್ಮನ ಮೇಲೆ ಉಸಿಕೊಪ್ಪ ನಟಿಸಿದ್ದ ಉಮೇಶ. ಸರಿ ಅಣ್ಣ, ಇನ್ನೊಮ್ಮೆ ಹಾಗೆಲ್ಲ ಹೇಳಲ್ಲ. ನೀನು ಯಾವಾಗಲೂ ನಗ್ತಾ ಇರಬೇಕು, ನನಗೆ ಅಷ್ಟೇ ಸಾಕು ಅಂತ ಹೇಳಲು, ಹೀಗೆ ಅಣ್ಣ ತಮ್ಮ ಮಾತಾಡ್ತಾ ನಿಂತಿದ್ರೆ ನಮ್ಮ ಹುಡುಗಿ ಬೇಸರ ಮಾಡಿಕೊಂಡು ಅವರ ಮನೆಗೆ ವಾಪಸ್ ಹೋಗ್ತಾಳೆ ಅಷ್ಟೇ. ಇನ್ನೇನು ತಯಾರಿ ಎಲ್ಲ ಮುಗಿತಲ್ಲ, ಮುಂದಿನ ಶಾಸ್ತ್ರ ನೋಡೋಣ ನಡೀರಿ ಅಂತ ತಮ್ಮ ಮಗನನ್ನು ಶಾಸ್ತ್ರಕ್ಕೆ ಕರೆತಂದರು ಸುಶೀಲಮ್ಮ ಮತ್ತು ಸಂಜೀವ್. ಸುಮಾರು 5 ವರ್ಷಗಳ ಕಾಲ ಪ್ರೀತಿಸಿದ ಜೋಡಿ ತಮ್ಮ ಪ್ರೀತಿಗೆ ಮದುವೆಯ ಮುದ್ರೆ ಹಾಕಲು ತಯಾರಾದಾಗ ಮನೆಯವರಿಗೆ ವಿಷಯ ತಿಳಿಸಲು ಉಮೇಶನ ಮನೆಯವರು ಬೇಗ ಒಪ್ಪಿಗೆ ನೀಡಿದರು. ಹೆಣ್ಣಿನ ಕಡೆಯವರು ಅಂದರೆ ಚಿಂತನ ತಾಯಿ ಗೀತಾ ಮಾತ್ರ ಈ ಮದುವೆ ಬೇಡ ಎಂದು ಹಠ ಹಿಡಿದಿದ್ದರು. ತಾಯಿಗಿಂತ ಹಠಮಾರಿಯಾದ ಚಿಂತನ ಕೊನೆಗೂ ತನ್ನ ತಾಯಿಯನ್ನು ಒಪ್ಪಿಸಿದ್ದಳು. ಇದ್ದ ಒಬ್ಬಳೇ ಮಗಳ ಒತ್ತಾಯಕ್ಕೆ ಮಣಿದ ಗೀತಾರವರು ಕೂಡ ಒಲ್ಲದ ಮನಸ್ಸಿನಿಂದಲೇ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು. ಹೀಗೆ ಮನೆಯವರನ್ನೆಲ್ಲ ಒಪ್ಪಿಸಿ ಇಂದು ಮದುವೆಯ ಮುಹೂರ್ತದ ಸಂಭ್ರಮದಲ್ಲಿದ್ದಾರೆ ನವ ಜೋಡಿ. ಕಲ್ಯಾಣ ಮಂಟಪದ ತುಂಬ ಸಂಭ್ರಮ ತುಂಬಿ ತುಳುಕುತ್ತಿದೆ. ಮದುವೆ ಎಂದರೆ ಕೇಳಬೇಕೆ? ಸಡಗರ ಸಂಭ್ರಮಕ್ಕೆ ಏನು ಕೊರತೆ? ಎಲ್ಲ ಶಾಸ್ತ್ರಗಳು ಮುಗಿದು ವಧುವರರಿಬ್ಬರು ಅಂತರ್ಪಟದ ಎದುರು ಬದುರಾಗಿ ನಿಂತು ಅಂತರ್ಪಟ ಸರಿಯುವ ಸಮಯವನ್ನೇ ಕಾಯುತ್ತಾ ಶಾಸ್ತ್ರಿಗಳು ಹೇಳುತ್ತಿದ್ದ ಮಂತ್ರಗಳಿಗೆ ಕಿವಿಗೊಡುತ್ತಿದ್ದ ವಧು ಚಿಂತನ ಒಂದು ಕಡೆಯಾದರೆ ಕದ್ದು ಮುಚ್ಚಿಯಾದರೂ ಸರಿ
ಮದುವೆಗೆ ಸರ್ವಾಲಂಕಾರ ಭೂಷಿತೆಯಾದ ತನ್ನವಳ ಮುಖವನ್ನು ಒಮ್ಮೆ ನೋಡಬೇಕೆಂದು ಆತುರೆಯುತ್ತಿದ್ದ ವರ ಇನ್ನೊಂದು ಕಡೆ ಅಂತರ್ಪಟ ಎಷ್ಟು ಬೇಗ ಸರಿಯುವುದು ಎಂಬ ಇಬ್ಬರ ಕಾಯುವಿಕೆಯನ್ನು ಮುಗಿಸುವಂತೆ ಶಾಸ್ತ್ರಿಗಳು ಅಂತರ್ಪಟ ಸರಿಸಲು ಹೇಳಿದಾಗ ಪಟ ಸರಿದ ತಕ್ಷಣ ಅವರಿಬ್ಬರ ಕಣ್ಣುಗಳು ಒಮ್ಮೆ ಸಂಧಿಸಿದ್ದವು. ತನ್ನವಳ ಅಂದವನ್ನು ಕಣ್ಣು ತುಂಬಿಕೊಳ್ಳುತ್ತಾ ಅವಳು ತನ್ನವಳಾಗುವ ಗಳಿಗೆಗಾಗಿ ವರ ಕಾಯುತ್ತಿದ್ದರೆ, ತನ್ನ ಇನಿಯನ ಬೆಚ್ಚನೆಯ ಗೂಡಲ್ಲಿ ಬಚ್ಚಿಟ್ಟುಕೊಳ್ಳುವ ಆಸೆಯಲ್ಲಿ ಅವನು ಕಟ್ಟುವ ತಾಳಿಗೆ ತನ್ನ ಕೊರಳ ನೀಡಲು ಇವಳು ಕೂಡ ತಯಾರಾಗಿದ್ದಳು. ಶಾಸ್ತ್ರಗಳೆಲ್ಲ ಮುಗಿದು ತಾಳಿ ಕಟ್ಟುವ ಸಮಯ. ಪುರೋಹಿತರು ತಾಳಿಯನ್ನು ತೆಗೆದುಕೊಳ್ಳಲು ಹೇಳಿದಾಗ ಉಮೇಶ್ ತನ್ನವಳ ಕಡೆ ಒಮ್ಮೆ ನೋಡಿದ. ಚಿಂತನ ಕೂಡ ಇವನನ್ನು ನೋಡಿ ಕಣ್ಣನ್ನು ಒಮ್ಮೆ ಮುಚ್ಚಿ ತೆಗೆದಳು. ಅದನ್ನು ಅರ್ಥ ಮಾಡಿಕೊಂಡ ಸಮಾಧಾನಗೊಂಡ ಉಮೇಶ ನಿಧಾನವಾಗಿ ತಾಳಿಯನ್ನು ತೆಗೆದುಕೊಂಡು ಅದಕ್ಕೆ ಪುರೋಹಿತರು ಹೇಳಿದಂತೆ ಪೂಜೆ ಸಲ್ಲಿಸಿ ಮಂತ್ರಘೋಷಗಳ ಜೊತೆಗೆ ಮಂಗಳ ವಾದ್ಯಗಳ ಮೇಳದೊಂದಿಗೆ 3 ಗಂಟು ಹಾಕುವ ಮೂಲಕ ತಾಳಿಯನ್ನು ತನ್ನವಳ ಕೊರಳಿಗೆ ಏರಿಸಿದ. ಆ ಕ್ಷಣ ತಮ್ಮ ಪ್ರೀತಿ ಸಾಕಾರಗೊಂಡ ಸಾರ್ಥಕತೆ ಇಬ್ಬರಲ್ಲೂ ಇತ್ತು. ಮುಂದೆ ಉಳಿದ ಶಾಸ್ತ್ರಗಳು ಕೂಡ ನಿರಾತಂಕವಾಗಿ ಯಾವುದೇ ವಿಘ್ನವಿಲ್ಲದೆ ನಡೆದವು. ಎಲ್ಲವೂ ತಾವು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿ ನಡೆದಿದ್ದರಿಂದ ಇಬ್ಬರ ಮನೆಯವರು ಕೂಡ ಸಮಾಧಾನಗೊಂಡಿದ್ದರು. ಅವರಿಗಾದರೂ ಈಗ ಹೇಗೆ ತಿಳಿಯಬೇಕು ಆ ಸಮಾಧಾನ? ಮದುವೆಯ ಸಂಭ್ರಮ, ಸಂತಸ, ಸಡಗರ ಎಲ್ಲವೂ ಇನ್ನು ಕೆಲವೇ ಸಮಯದಲ್ಲಿ ದೂರಾಗಿ ಯಾರು ಊಹಿಸದ ಘಟನೆಯೊಂದು ನಡೆಯುವುದೆಂದು. ಎಲ್ಲರ ಮನಸ್ಸು ಹೊಸ ನಿರೀಕ್ಷೆ ಮತ್ತು ಖುಷಿಯಿಂದ ತುಂಬಿತ್ತು. ಆದರೆ ಅಲ್ಲಿ ಒಂದು ಮನಸ್ಸಿಗೆ ಮಾತ್ರ ಈ ಸಂಭ್ರಮವನ್ನು ಕಂಡು ಸಹಿಸಲು ಸಾಧ್ಯವಾಗಿರಲಿಲ್ಲ. ತಾಳಿ ಕಟ್ಟುವ ಮೊದಲು ಅಲ್ಲಿಂದ ಹೊರಟು ತನ್ನ ರೂಮಿನಲ್ಲಿ ಕುಳಿತು ಮುಂದೆ ನಡೆಯಬೇಕಾದ ಗಳಿಗೆಗಾಗಿ ಕಾದು ಕುಳಿತಿತ್ತು. ಶಾಸ್ತ್ರಗಳೆಲ್ಲ ಮುಗಿದ ನಂತರ ನವ ಜೋಡಿ ಊಟ ಮಾಡಿ ಮುಗಿಸಿದ್ದರು. ನಂತರ ಇವರಿಬ್ಬರ ಆರಕ್ಷತೆ ನಡೆಯಲಿದ್ದು ಅದಕ್ಕೆ ಇನ್ನಷ್ಟು ತಯಾರಿ ಮಾಡಬೇಕಿತ್ತು. ಚಿಂತನ ಮತ್ತು ಉಮೇಶ್ ಇಬ್ಬರು ಮದುವೆಯ ಹಿಂದಿನ ದಿನ ಸಂಜೆಯೇ ಆರಕ್ಷತೆ ಇರಲಿ ಎಂದು ಎಷ್ಟು ಹೇಳಿದರೂ ಒಪ್ಪದ ಮನೆಯವರು ಹುಡುಗಿಯ ಕೊರಳಿಗೆ ಮಾಂಗಲ್ಯ ಬಿದ್ದ ನಂತರವಷ್ಟೇ ನಿಮ್ಮಿಬ್ಬರನ್ನು ಒಟ್ಟಿಗೆ ನಿಲ್ಲಿಸುವುದು, ಜೊತೆಗೆ ಆರಕ್ಷತೆ ಮಾಡಿದರೆ ಶಾಸ್ತ್ರಗಳಿಗೆಲ್ಲ ಸಮಯ ಸಾಕಾಗುವುದಿಲ್ಲ ಎಂದು ಹೇಳಿ ಆರಕ್ಷತೆಯನ್ನು ಮದುವೆಯ ನಂತರ ಏರ್ಪಾಟು ಮಾಡಿದ್ದರು. ಮನೆಯವರ ಮಾತಿಗೆ ಒಪ್ಪಿದ ಅವರಿಬ್ಬರು ಅವರಿಷ್ಟದಂತೆ ಎಲ್ಲವನ್ನು ಮಾಡಲು ಬಿಟ್ಟು ತಾವಿಬ್ಬರು ತಮ್ಮ ಮುಂದಿನ ಭವಿಷ್ಯದ ಕನಸು ಕಾಣುತ್ತಿದ್ದರು. ಆರಕ್ಷತೆಗೆ ಸಿದ್ಧರಾದ ಇಬ್ಬರನ್ನು ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿದರು. ಮದುವೆಗೆ ಅದ್ದೂರಿ ವಸ್ತ್ರ ತೊಟ್ಟಿದ್ದ ವಧುವರರು ರಿಸೆಪ್ಷನ್ಗೆ ಸಿಂಪಲ್ ಆಗಿರಲಿ ಅಂತ ಚಿಂತನಾಗೆ ಪಿಂಕ್ ಕಲರ್ ಡ್ರೆಸ್ ಅನ್ನು ಉಮೇಶ್ ಆಯ್ಕೆ ಮಾಡಿದ್ದರೆ, ಉಮೇಶ್ಗಾಗಿ ಬಿಳಿ ಬಣ್ಣದ ಶೆರ್ವಾನಿಯನ್ನು ಚಿಂತನ ಆಯ್ಕೆ ಮಾಡಿದ್ದಳು. ಇಬ್ಬರು ತುಂಬಾ ಮುದ್ದಾಗಿ ಕಾಣುತ್ತಿದ್ದರು. ಇಬ್ಬರು ಕೈ ಹಿಡಿದು ನಡೆದು ಬರುತ್ತಿದ್ದರೆ ಎಲ್ಲರ ಕಣ್ಣು ಅವರ ಮೇಲೆ ಇತ್ತು. ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂತೆ ಕಾಣುತ್ತಿದ್ದರು. ಜೋಡಿಯಾಗಿ ನಡೆಯುತ್ತಾ ಮುದ್ದಾಗಿ ನಗುತ್ತಾ ಮಾತನಾಡುತ್ತಾ ನಿಂತಿದ್ದ ತಮ್ಮ ಮಗಳು ಅಳಿಯನನ್ನು ವೇದಿಕೆ ಮುಂದೆ ನಿಂತು ನೋಡುತ್ತಿದ್ದ ಆ ತಾಯಿ ಮನ ತುಂಬಿ ಬಂದಿತ್ತು. ನಿಜ, ಇಬ್ಬರ ಜೋಡಿ ತುಂಬಾ ಮುದ್ದಾಗಿದೆ, ಎಷ್ಟು ದೃಷ್ಟಿಯಾಗುತ್ತೋ ಇವರಿಗೆ ಎಂದು ನಿಂತಲ್ಲಿಯೇ ಇಬ್ಬರಿಗೂ ದೃಷ್ಟಿ ತೆಗೆದಿದ್ದರು ಗೀತಾ. ಹಾಗೆ ನೋಡುತ್ತಾ ನಿಂತಿದ್ದವರಿಗೆ ಮುಂದಿನ ಕ್ಷಣದಲ್ಲಿ ಏನು ನಡೆಯುವುದು ಎಂಬ ಸಣ್ಣ ಅಂದಾಜು ಕೂಡ ಇರಲಿಲ್ಲ. ಹಾಗೆ ನಿಂತು ತಮ್ಮ ಮಗಳು ಮತ್ತು ಅಳಿಯನನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ಅವರು ನೋಡುತ್ತಿದ್ದಂತೆ ಅವರ ಕಣ್ಣ ಮುಂದೆ ನಡೆದು ಹೋಗಿತ್ತು ಯಾರು ಊಹಿಸದ ಒಂದು ಅನಾಹುತ. ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಅಲ್ಲಿದ್ದವರಿಗೆ ಕೆಲ ನಿಮಿಷಗಳು ಬೇಕಾಗಿತ್ತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.